ಅಮ್ಮಯ್ಯ ಸರಿತಾ ಏನತ್ತೆ? ಅಲ್ಲ ನಿಂಗೆ ಮತ್ತೆ ಸಿದ್ಧಾರ್ಥ ಊಟಕ್ಕೆ ಬರ್ತಾರೆ. ಫೋನ್ ಮಾಡಿ ಹೇಳಿದ್ದೀನಿ ಸರೋಜನ್ಗೆ ಕಳ್ಸಮ್ಮ ಅಂತ. ಆಯ್ತತ್ತೆ. ಅಲ್ಲ ಎಷ್ಟೊತ್ತಿಗೆ ಬರ್ತಾರಂತೆ? ಬಂದ್ರೇನು ಅವರು ಗಂಡು ಹೆಣ್ಣು ಬಂದವ್ರಂತೆ ತವ್ರ ಮನೆಗೆ? ಮೀನಾಕ್ಷಿ ಬಂದವ್ರಂತೆ. ಇನ್ ಯಾಕೆ ಸುಮ್ನೆ ಕಾಲ ತೊಳ್ಕೊಂಡಿರೋದು, ಹೆಂಗೂ ಇಲ್ಲಿಗೆ ಬಂದವ್ರಲ್ಲ ಹಂಗೆ ಕರೆದು ಸ್ವಲ್ಪ ಸಿಹಿ ಅಡ್ಗೆ ಮಾಡಿ ಹಾಕೋಣ ಅಂತ. ಹೂನತ್ತೆ. ಸಿಹಿ ಅಡ್ಗೆ ಮಾಡಿ ಹಾಕ್ಬೇಕು. ಮೊದಲನೇ ಸಲ ಬರ್ತಾವ್ರಲ್ಲ. ನಮ್ಮಯ್ಯ ಒಂದ್ 2 ದಿವಸ ನಮ್ಮನೇಲಿ ಇಟ್ಕೊಂಡು ಒಂದ್ ದಿವಸ ಸಿಹಿ ಅಡ್ಗೆ ಒಂದ್ ದಿವಸ ಖಾರದ ಅಡ್ಗೆ ಮಾಡಾಕನ, ಏನಂತೀಯ? ಅತ್ತೆ ಹಂಗೆ ಆಗ್ಲಿ ಅತ್ತೆ. ಮತ್ತೆ ಅದೇನೇನ್ ಮಾಡ್ಬೇಕು ಎಲ್ಲ ಹೊಂದಿಸ್ಕೊಳ್ಳೋಣ ಬಾರಮ್ಮ. ಇವತ್ತೇ ಬರ್ತಾರಂತೆ ನಮ್ಮ ಮನೆಗೆ. ಅಷ್ಟೊತ್ತಿಗೆ ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಹೊಂದಿಸ್ಕೊಳ್ಳೋಣ ಬಾ, ಇನ್ನ ಟೈಮ್ ಐತಿ. ಒಬ್ಬಟ್ಟಿನ ಅಡ್ಗೆ ಮಾಡ್ಬಿಡೋಣ ಹೇಳತ್ತೆ. ಒಬ್ಬಟ್ಟಿನ ಅಡ್ಗೆನೆ ಟೈಮ್ ಆಗಲ್ವೇ ನಮ್ಮಯ್ಯ? ಅದ್ರಲ್ಲಿ ಏನೈತೆ ಅತ್ತೆ? ಸರಿತಕ್ಕ ಅವಳಲ್ಲ, ಬೇಗ ಬೇಗ ಮಾಡಾಕ್ ಬಿಡ್ತಾಳೆ. ಅಯ್ಯೋ ನಿನ್ನ ಏನೋ ಒಬ್ಬಟ್ಟಿನ ಅಡ್ಗೆ ಅಂತಿದ್ದಂಗೆ ಮಾಡ್ತಾಳೆ ನಮ್ಮ ಮೀನಾಕ್ಷಿ ಅಂದ್ಬಿಟ್ಟು ಆಗ್ತದೇನಂತ ಕೇಳಿದ್ರೆ ನೀನ್ ಸರಿತನ ಮೇಲೆ ಹೇಳ್ತೀಯಲ್ಲ ಅಮ್ಮಯ್ಯ. ಮತ್ತೆ ನಾನ್ ಮಾಡ್ಲಾ? ಅಯ್ಯ ನನ್ ಕೈಲವೆಲ್ಲ ಆಗಲ್ಲಪ್ಪ. ಸರಿತನ ಕೈಯಲ್ಲೇ ಮಾಡಿಸ್ಕೊಡ್ರಿ. ನಾನೇ ಮಾಡ್ತೀನಿ ಹೇಳುತ್ತೆ. ಎಷ್ಟೊತ್ ಮಾಡ್ಬೇಕು? ಮೀನಾಕ್ಷಿ ಸಹಾಯ ಮಾಡ್ತಾಳೆ, ಮಾಡಾಕ್ತೀನಿ ಹೇಳ್ರಿ. ನಾನ್ ಸಹಾಯ ಮಾಡ್ತೀನಿ ಬೇಕಾದ್ರೆ. ಏನನ್ನ ಸಣ್ಣ ಪುಟ್ಟದಿದ್ರೆ ಸಹಾಯ ಮಾಡ್ತೀನಿ ಹೇಳು. ಅಲ್ವಾ ಅಮ್ಮಯ್ಯ, ನಿನ್ಗೆ ಅಡ್ಗೆ ಬರಲ್ವೇನೆ ಮಾಡಕ್ಕೆ? ನಿಂದೊಳ್ಳೆ ಕತೆ ಅತ್ತೆ. ಅಲ್ಲ ನಾನು ಅಡ್ಗೆ ಮಾಡ್ದಂಗೆ ನಿಮ್ ಮಗ ನನ್ ಮಗಳು ನನ್ ಜೊತೆಗವ್ರೆ. ಅಡ್ಗೆ ಮಾಡಕ್ದಂಗೆ ಇದ್ಬಿಟ್ಟಿದೀವಿ ನಾವು. ಹಂಗಲ್ಲ ಕಣೆ ಮೀನಾಕ್ಷಿ. ಬಂದಾಗ್ಲೇ ಒಂದೂವರೆ ತಿಂಗಳು ಆಯ್ತಲ್ವೇ ನೀವ್ ಪಟ್ಟಣದಾಗಿಂದ ಬಂದು. ಒಂದ್ ದಿವ್ಸಕ್ಕನ ಅಡ್ಗೆ ಮನೇಲಿ ನೋಡ್ಲಿಲ್ವಲ್ಲೇ ನಾನ್ ನಿನ್ನ? ಅತ್ತೆ ಏನ್ ಹೇಳ್ತಾ ಇರೋದ್ ನೀವು? ಅಂದ್ರೆ ನಾನ್ ಅಡ್ಗೆ ಮಾಡಲ್ಲ, ಬರೀ ತಿನ್ನಕ್ ಬಂದಿದ್ದೀನಿ ಅಂತನಾ? ಹಂಗಲ್ಲ ಮೀನಾಕ್ಷಿ. ಅಡ್ಗೆ ಮನೇಲಿ ನೋಡ್ಲಿಲ್ವಲ್ಲ ಅಂತಂದ್ರೆ ಅಡ್ಗೆ ಮನೇಲಿ ಕೆಲಸ ಮಾಡೋದು ಕಡಿಮೆ ಅಂತ ಅಷ್ಟೇ. ಅದು ಇದು ಎರಡು ಒಂದೇ ಹೇಳ್ರಿ. ಅಡಿಗೆ ಮಾಡಕ್ಕೆ ಬರಲ್ವಾ ಅಂತಂದ್ರೆ ಅಂದ್ರೆ ನಾನೇನು ಮಾಡಲ್ಲ ಅಂತಾನೆ ಏನು? ಹಂಗಲ್ಲ ಕಣೆ. ನೀನ್ ಏನು ಹೇಳಿದ್ರೆ ಏನೋ ಅರ್ಥ ಮಾಡ್ಕೊಂತೀಯ. ಅಲ್ಲ ಇನ್ನ ಅಡ್ಗೆ ಮಾಡ್ತಾ ಇಲ್ವಲ್ಲ ನೀನು, ಯಾವಾಗ ಕಲಿಯೋದು ಅಂತ ಅಷ್ಟೇ. ಹೌದು ಮೀನಾಕ್ಷಿ, ಇವಾಗ ನೀವು ಅಲ್ಲಿದ್ರಲ್ಲ ಪ್ಯಾಟೆಗೆ, ಅವಾಗ ಹೆಂಗ್ ಮಾಡ್ತಿದ್ದೆ? ಹೆಂಗೆ ಅಂದ್ರೆ ಹಂಗೆ ಮಾಡ್ತಿದ್ದೆ. ಅನ್ನ ಮಾಡ್ತಿದ್ದೆ, ಒಗ್ಗರಣೆ ಹಾಕ್ತಿದ್ದೆ, ಟೊಮೆಟೊ ಹಣ್ಣಿನ ಗೊಜ್ಜು ಮಾಡ್ತಿದ್ದೆ, ಅನ್ನ ಮಾಡ್ತಿದ್ದೆ, ಅಷ್ಟೇ. ಅಯ್ಯೋ ರಾಮ ಭಗವಂತ. ಸರಿ ನಮ್ಮ ಆಯ್ತು ಕಣವ ತಾಯಿ, ನಡಿ ಒಳಕ್ ನಡಿ. ನಡಿ ಮೀನಾಕ್ಷಿ. ನಿಧಾನಕ್ಕೆ ಕಲ್ತ್ಕೊಂಡಿವಂತೆ ನಡಿ, ಅದ್ರಲ್ಲಿ ಏನೈತೆ? ಅಮ್ಮಯ್ಯ ಎಷ್ಟೊತ್ತಿಗೆ ಬರ್ತಾರೆ ಅಂತ ಫೋನ್ ಮಾಡಿ ಕೇಳ್ಕೊಳಮ್ಮಯ್ಯ. ಹೂನತ್ತೆ ಸರಿ ಕೇಳ್ತೀನಿ. ಅಲ್ಲೋ ಚಿಕ್ಕಮ್ಮ, ನಾನು ಸರಿತಾ. ಸಿದ್ಧಾರ್ಥ ಮತ್ತೆ ನಿಸರ್ಗನ ಊಟಕ್ಕೆ ಬರಕ್ ಹೇಳಿದ್ವಿ ಇವತ್ತು. ಹೊರಟ್ರ ಚಿಕ್ಕಮ್ಮ? ಸರಿತಾ ಹೇಳಿದೀನಿ. ಹೊರಡ್ರಿ, ಊಟಕ್ಕೆ ಕರೆದವ್ರೆ ಅಂತ ಹೇಳಿದೀನಿ. ಇಬ್ರಿಗೂ ಹೇಳಿದೀನಿ, ಗಂಡ ಹೆಂಡತಿಗೆ. ಬರ್ತಾರೆ ಇನ್ನೇನು ಒಂದು 2 ಅವರ್ ಅಷ್ಟೊತ್ತಿಗೆ ಬರ್ತಾರೆ ಹೇಳು. ಸರಿ ಚಿಕ್ಕಮ್ಮ ಆಯ್ತು. ಅಮ್ಮ ಯಾರ ಹತ್ರ ಫೋನ್ ಮಾತಾಡ್ತಾ ಇರೋದು ನೀನು? ನಿಮ್ಮ ಅಜ್ಜಿ ಹತ್ರ ಕಣ ಪಾಪ. ನಿಮ್ ಸರೋಜಮ್ಮ ಅಜ್ಜಿ ಹತ್ರ ಫೋನ್ ಮಾತಾಡ್ತಾ ಇದ್ದೆ. ನಿಮ್ದು ನಿಂಗೆ ಆಂಟಿ ಬಂದವರಂತೆ ನಿಮ್ಮ ಅಂಕಲ್ ಜೊತೆಗೆ, ಅದಕ್ಕೆ ಊಟಕ್ಕೆ ಕರೆದಿದ್ದೀವಿ. ಹೌದಾ, ನಿಂಗೆ ಆಂಟಿ ಬಂದೈತಾ? ಮತ್ತೆ ಇಲ್ಲೇ ಇರ್ತಿತ್ತಾ ನಿಂಗೆ ಆಂಟಿ? ಇಲ್ಲ ಕಣ ಪಾಪ, ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಹೌದಾ? ಅಯ್ಯ, ನಾನಿಲ್ಲೇ ಇರ್ತಾರೆ ಅಂತ ಅನ್ಕೊಂಡೆ. ಅವರಿಲ್ಲ ಇದ್ರೆ ಏನಿಲ್ಲ ಬಿಡು. ಅದೇನೋ ಹೇಳು. ಅದು ಅವರೇನನ್ನ ಇಲ್ಲೇ ಇದ್ರೆ ನಾಳೆ ಸ್ಕೂಲ್ಗೆ ರಜೆ ಹಾಕ್ಬಿಡ್ತಿದ್ದೆ ನಾನು. ಅಯ್ಯ ಕಳ್ಳನ್ ಮಗನೇ, ಅದಕ್ಕೆ ಕಾಯ್ಕೊಂಡು ಕೂತಿರ್ತೀಯ ನೀನು. ಯಾರನ್ನ ಬರ್ತಾರ ಸ್ಕೂಲ್ಗೆ, ಯಾವಾಗ ರಜೆ ಹಾಕ್ತೀನ ಇಲ್ಲ ನಾವೆಲ್ಲ ಹೋಗ್ತೀವ ಸ್ಕೂಲ್ಗೆ ರಜೆ ಕೇಳೋದ್ರಲ್ಲೇ ಇರ್ತೀಯ ನೀನು. ಓದನ ಬರಿಯೋಣ ಅನ್ನೋದ್ ಏನಿಲ್ಲ ನಿನ್ಗೆ. ಸ್ಕೂಲ್ಗಳಿಗೆ ರಜೆ ಹಾಕೊಂಡು ಚಕ್ಕರ್ ಹೊಡ್ಕೊಂಡು ಹಿಂಗ್ ಓದ್ಲಾ ಹೊಡಿ ಅಂದ್ರೆ ಹೊಡಿತೀಯ ನೋಡ್ ನೀನು. ಅದೇ ಸುಮ್ನೆ ಬೇಡ ನೀನು. ನಾನು ಓದವಾಗ ಓದ್ತೀನಿ, ಆಟ ಆಡುವಾಗ ಆಟ ಆಡ್ತೀನಿ. ನೀನ್ ಹಂಗೆಲ್ಲ ಬೈಯಂಗಿಲ್ಲ ನನ್ನ. ಓಹೋ ದೊಡ್ಡ ಮಹಾರಾಜ ಇವನು, ಇವನೇನ್ ಅನ್ನಂಗಿಲ್ಲ ನೋಡು. ಅಮ್ಮಯ್ಯ ಸರಿತಾ, ಇನ್ನೇನ್ ಬರ್ತಾರೆ ಅಂತ ಇದೀಯಾ? ನಡಿ ನಡಿ, ಏನನ್ನ ಮಾಡ ನಡಿ. ಮೀನಾಕ್ಷಿ ನಡಿಯಮ್ಮ, ಏನನ್ನ ಮಾಡಿ ಇಡ ನಡಿಯಮ್ಮ. ಅತ್ತೆ ಅಯ್ಯೋ ಯಾಕೋ ಒಂಥರ ತಲೆ ನೋವ್ತೈತೆ ಅತ್ತೆ. ತಲೆನೋವು? ಇಷ್ಟು ಚೆನ್ನಾಗಿ ಇದೆಯಲ್ಲ ಅಮ್ಮಯ್ಯ, ಇವಾಗ ಏನಕ್ಕೆ ತಲೆನೋವು? ನಡಿ, ಒಂದ್ ಲೋಟ ಟೀ ಮಾಡ್ಕೊಡ್ತೀನಿ, ಕುಡಿದ್ಬಿಟ್ಟು ಕೆಲ್ಸ ನೋಡ್ ನಡಿ, ಎಲ್ಲ ತಲೆನೋವು ಕಡಿಮೆ ಆಗ್ತದೆ. ಅಯ್ಯೋ ಯಾಕೋ ಒಂಥರ ಸುಸ್ತು, ತಲೆ ಎಲ್ಲ ತಿರುಗ್ತಾ ಐತೆ, ನಿಂತ್ಕೊಳಕ್ಕೆ ಆಗ್ತಲ್ಲ. ನಾನು ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಪ್ಪ. ಸರಿತಾ, ಈ ಮೀನಾಕ್ಷಿ ನಂಬ್ಕೊಂಡ್ರೆ ಕಷ್ಟ ಐತೆ. ನಡಿ, ನಾವೇನೋ ನೋಡಿ ಮಾಡೋಣ ನಡಿ. ಸರಿ ಅತ್ತೆ ಆಯ್ತು, ನಡೀರಿ. ಅಲ್ಲ ಏನೇನ್ ಮಾಡೋಣ ಅಂತ? ಏನಿಲ್ಲ ಅತ್ತೆ, ಒಬ್ಬಟ್ಟೆ ಮಾಡೋಣ.
ಬೇಳೆ ಹಾಕಿಟ್ಟಿದ್ದೀನಿ. ಆ ಕಡೆ ಮೈದಾ ಹಿಟ್ಟು ಕಲ್ಸಿಟ್ಟು ಬಿಡ್ತೀನಿ ಒಬ್ಬಟ್ಟಿಗೆ. ಹೆಸರು ಬೇಳೆ ಮಾಡೋಣ, ಹಪ್ಪಳ ತಿಳ್ಸೋಣ, ಹುಳಿಕಾಯಿ ಪಲ್ಯ ಮಾಡ್ತೀನಿ, ಆಲೂಗಡ್ಡೆ ಪಲ್ಯ ಮಾಡಿ ಅನ್ನ ಮತ್ತೆ ಒಬ್ಬಟ್ಟಿನ ಸಾರು ಇರ್ತದೆ. ಅದೇನೋ ಮಾಡ್ತಾರಲ್ಲ ಮೇಯ, ತರಕಾರಿ ಮತ್ತೆ ಕಡಲೆಬೇಳೆ ಎಲ್ಲ ಹಾಕಿ ಕೂಟು ಅಂತದ್ ಮಾಡಮಯ್ಯ. ಅದಾ? ಆಯ್ತು ಹೇಳತ್ತೆ. ತರಕಾರಿ ಎಲ್ಲ ಹಚ್ಕೊಂತೀನಿ, ಮಾಡ್ತೀನಿ ಹೇಳ್ರಿ. ಅಲ್ಲ ಏನಾರ ಸಹಾಯ ಬೇಕಂದ್ರೆ ಕೇಳು, ಮಾಡ್ತೀನಿ. ಇರ್ಲಿ ಪರವಾಗಿಲ್ಲ ಹೇಳ್ರಿ ಅತ್ತೆ. ಎಲ್ಲ ಒಂದೊಂದಾಗೆ ಮಾಡಿಕ್ತೀನಿ ಹೇಳ್ರಿ. ನೀವ್ ಹೋಗಿರಿ, ಕುಕ್ಕ ಹೋಗ್ರಿ. ಇಲ್ಲ ಏನಾನ ಬೇರೆ ಆಚಕಡೆ ಕೆಲಸ ಇದ್ರೆ ನೋಡ್ರಿ, ಒಳಗಡೆ ಕೆಲಸ ಎಲ್ಲ ನಾನ್ ನೋಡ್ಕೊಂತೀನಿ. ಸರಿತಕ್ಕ, ಸರಿತಕ್ಕ. ಏನ್ ಲತಾ, ಏನ್ ಸಮಾಚಾರ? ಏನಿಲ್ಲ ಕಣಕ್ಕ. ಸರಿತಕ್ಕ ಇಲ್ವಾ? ಇಲ್ಲ ಸರಿತಕ್ಕ ಏನೋ ಕೆಲಸ ಮಾಡ್ತೈತ್ ಒಳಗೆ. ಏನ್ ಹೇಳು? ಅದು ಅದು ಅಲ್ಲ, ಮನೆ ಬಾಗಿಲಿಗೆ ಬಂದ್ಬಿಟ್ಟು ನೀನು ಏನು ಹೇಳ್ದಂಗ ಅದು ಅದು ಅಂದ್ರೆ ಹೆಂಗೆ? ಏನಂತ ಹೇಳು. ಅದೇ ಅಕ್ಕ, ಒಂಚೂರು ಹಾಲ್ ಬೇಕಾಗಿತ್ತು. ನಮ್ಮ ಮನೆಗೆ ಯಾರೋ ನೆಂಟ್ರು ಬಂದವ್ರೆ, ಒಂದ್ ಲೋಟ ಅಷ್ಟು ಹಾಲ್ ಕೊಡಕ್ಕ. ಹಾಲ? ಅಯ್ಯೋ ಹಾಲಿಲ್ಲ ಕಣೆ. ಹಾಲು ಎಲ್ಲ ಐತೆ? ಒಂಚೂರು ಚೂರು ಇತ್ತು, ಅದು ಖಾಲಿ ಆಗೋಯ್ತು. ಇಲ್ಲ. ಹೌದಾ? ನೋಡಕ್ಕ, ಕಮಲಕ್ಕನ ಮನೆಯಲ್ಲಿ ಹಾಲು ಖಾಲಿ ಮಾಡಲ್ಲ. ಸಾಯಂಕಾಲ ತಕ್ಕ ಹಾಲು ಇಟ್ಕೊಂಡಿರ್ತಾರೆ. ಸಾಯಂಕಾಲಕ್ಕೆ ಮತ್ತೆ ಹಾಲು ಕರೆದಾಗ ಹಾಲು ಖಾಲಿ ಮಾಡ್ಕೊಂತಾರೆ. ಇದ್ದೇ ಇರ್ತದೆ ನೋಡಕ್ಕ. ಇಲ್ಲ ಅಂತ ಹೇಳಿದ ಅರ್ಥ ಆಗೈತಾ ಇಲ್ವಾ? ಹಾಲಿಲ್ಲ ಅಂತ ಹೇಳಿಲ್ವಾ? ಹೋಗು ಸುಮ್ನೆ. ಅಯ್ಯಯ್ಯ, ಯಾಕಕ್ಕ ಹಂಗ್ ಮಾತಾಡ್ತೀಯ? ಆ ಅಲ್ಲ, ಏನೋ ದಿನ ಹಾಲಿಗೆ ಬರ್ತೀನಿ ನಾನು. ಏನೋ ಇವತ್ ನೆಂಟ್ರು ಬಂದವ್ರೆ ಅಂತ ಕೇಳಕ್ ಬಂದೆ. ನೀನ್ ಯಾಕೆ ಹಂಗಾಡ್ತೀಯ? ಅದಕ್ಕೆ ಹೇಳಿದ್ದು ಸರಿತಕ್ಕ ಇದ್ರೆ ಕರೀರಿ ಅಂತ. ಸುಮ್ನೆ ಹೋಗ್ತೀಯ ಇಲ್ಲ? ತಲೆ ತಿನ್ಬೇಡ, ನನಗೆ ಇವಾಗಲೇ ತಲೆ ನೋವ್ತೈತೆ. ಯಾಕೆ ಹಿಂಗ್ ನಿಂತ್ಕೊಂಡಿದ್ಯಾ ನೀನು? ಅನಿಲ್, ಅಮ್ಮ ಇಲ್ವೇನೋ ಒಳಗೆ? ಕರಿ ಹೋಗು ಪಾಪ. ಸರಿ ಆಯ್ತು, ಕರಿತೀನಿ. ಇಲ್ಲ ಇರೋ. ಅಮ್ಮ ಅಮ್ಮ, ಆಚೆಗಡೆ ಲತಾ ಅತ್ತೆ ನಿಂತ್ಕೊಂಡೈತೆ, ನೀನ್ ಹೋಗ್ಬೇಕಂತೆ. ಲತುನೆ? ಲತಾ ಯಾಕೆ ಬಂದ್ಲು? ನೋಡ್ತೀನಿ ತಡಿ. ಯಾಕೆ ಲತಾ, ಏನಾಯ್ತು? ಯಾಕೆ ಹಿಂಗ್ ಬಂದಿದ್ಯಾ? ಅಯ್ಯೋ ಸರಿತಕ್ಕ, ಏನ್ ಮಾಡೋದು, ಅಂಗಡಿ ತಕ ಹೋಗಿದ್ದೆ. ಕುಮಾರಣ್ಣ ಬಾಗಿಲು ಮುಚ್ಕೊಂಡು ಹೋಗ್ಬಿಟ್ಟೈತೆ. ಹಾಲ್ ಬೇಕಾಗಿತ್ತು ಸರಿತಕ್ಕ. ಏನ್ ಮಾಡೋದು, ಹಾಲಿದ್ರೆ ಕೊಡು ಸರಿತಕ್ಕ. ಅಯ್ಯೋ ಯಾಕೆ ಲತ್ತು, ಹಾಲಿದ್ರೆ ಕೊಡು ಅಂತ ಯಾಕೆ ಕೇಳ್ತೀನಿ? ನಮ್ಮನೇಲಿ ಯಾವಾಗ್ಲೂ ಹಾಲು ಇರುತ್ತಲ್ಲ. ತತ್ತಿ ನೀರು ಕೊಡ್ತೀನಿ, ಬತ್ತಿ ನೀರು ತಗ ಲತ್ತ. ತಗೊಂಡು ಹೋಗು. ಹಾಲಿಗೆ ಬರೋ ನೀನು ನಮ್ಮನೆಗ ಹಸ ಎಮ್ಮೆ ಎಲ್ಲ ಕರೀತವೆ, ಮನೇಲಿ ಹಾಲು ಇಲ್ದಂಗೆ ಇರ್ತವೆ. ಅಲ್ಲ, ನೀನು ಆಚೆ ಕಡೆ ನಿಂತ್ಕೊಂಡು ಏನ್ ಮಾಡ್ತಿದ್ದಿ? ಹೊರಗಡೆ ಬಂದು ಕೇಳೋದ್ ಬಿಟ್ಟು. ಅಯ್ಯೋ ಅಲ್ಲ, ಮೀನಾಕ್ಷಿ ಅಕ್ಕ ನೋಡಿದ್ರೆ ಹಾಲಿಲ್ಲ ಅಂತು, ಸರಿತಕ್ಕ ನೋಡಿದ್ರೆ ಹಾಲು ತಂದು ಕೊಡ್ತಾ ಇತ್ತೆ. ಏನವಮ್ಮ ಹಂಗೆ? ನಂಗೆ ಗೊತ್ತಿತ್ತು ಕಮಲಕ್ಕನ ಮನೇಲಿ ಹಾಲು ಖಾಲಿ ಆಗಲ್ಲ, ಹಾಲು ಇದ್ದೇ ಇರ್ತವೆ ಯಾವಾಗೂ ಅಂತ. ಆದ್ರೂ ಇಷ್ಟೊಂದು ಇದಿರ್ಬಾರ್ದಲ್ಲ. ಅಲ್ಲ, ಅದ್ರ ಬಗ್ಗೆ ಹೇಳಿದ್ರೆ ಮತ್ತೆ ಅವಾಗ ಇವರಿಬ್ರಿಗೂ ವಾರಿಗೆ ತಿರ್ಗಿ ಜಗಳ ತಂದು ಹಿಡ್ದಂಗೆ ಆಗ್ತದೆ. ಬೇಡ ಬೇಡ, ನಾನೇನು ಹೇಳೋದು ಬೇಡ, ಸುಮ್ಮನೆ ಆಲಿಸ್ಕೊಂಡು ಹೋಗೋದೇ ಒಳ್ಳೇದು. ತಗೊಳತ್ತ? ತಗೊಂಡು ಹೋಗು. ಯಾಕೆ? ಕೊಡು ಸರಿತಕ್ಕ. ಅಯ್ಯೋ ನೆಂಟ್ರು ಬಂದು ಕೂತವ್ರೆ, ಏನಪ್ಪ ಮಾಡೋದು, ಕೈ ಕಾಲೇ ಆಡ್ಲಿಲ್ಲ. ಏನಾನ ಜ್ಯೂಸು ಏನಾನ ಮಾಡೋಣ ಆದ್ರೆ ನಿಂಬೆಣ್ಣು ಇರ್ಲಿಲ್ಲ. ಮತ್ತೆ ಯಾಕೆ ಹಾಲಲ್ಲೇ ಹಾಲು ತಗೊಂಡು ಕಾಪಿನೇ ಮಾಡೋಣ ಅಂತ ಹೇಳಿ ಅದೇ ಬಂದೆ. ಬರ್ತೀನಿ ಸರಿತಕ್ಕ. ಸರಿ ಆಯ್ತು. ಇದೇನಿದು? ಇವಳು ಹಾಲು ಇಸ್ಕೊಂಡು ಹೋಗ್ತಾವಳೆ. ನಾನಿಲ್ಲ ಅಂತ ಹೇಳಿದ್ನಲ್ಲ. ಮೀನಾಕ್ಷಿ, ಇಲ್ಲೇನ್ ಮಾಡ್ತಾ ಇದ್ಯಾ? ತಲೆನೋವು ಅಂದೆ, ಸ್ವಲ್ಪ ಹೊತ್ತು ಮಲ್ಕೋ ಹೋಗು. ಏನ್ ಕೊಟ್ಟಿದ್ದ ಅವಳಿಗೆ? ಯಾರಿಗೆ? ಲತನ್ಗ ಹಾಲು ಬೇಕು ಅಂದ್ಲು, ಹಾಲು ಕೊಟ್ಟೆ. ಅವಳು ನನ್ನ ಕೇಳಿದ್ಲು ಫಸ್ಟ್ ಹಾಲು ಬೇಕು ಅಂತ. ನಾನು ಹಾಲಿಲ್ಲ ಅಂತ ಹೇಳಿದ್ದೆ. ನೀವ್ ಯಾಕೆ ಕೊಟ್ರಿ? ಅಲ್ಲ, ಹಾಲು ಮನೇಲಿ ಇತ್ತಲ್ಲ, ಅದಕ್ಕೆ ಕೊಟ್ಟೆ. ಅದ್ರಲ್ಲೇನು? ಅಲ್ಲ ಸರಿತಕ್ಕ, ನಾನು ಹಾಲಿಲ್ಲ ಅಂತ ಹೇಳಿ ಅವಳನ್ನ ವಾಪಸ್ ಕಳಿಸಿದ್ದೆ. ಮತ್ತೆ ಬಂದು ನಿಮ್ಮ ಹತ್ರ ಹಾಲಿಸ್ಕೊಂಡವಳೆ. ಅಂದ್ರೆ ಇವಾಗ ನಾನು ಕೆಟ್ಟವಳು, ನೀನ್ ಒಳ್ಳೆವಳು ಅಂತನಾ? ಅಯ್ಯೋ, ನಿನ್ನ ಕೇಳಿರೋ ವಿಚಾರನೇ ಗೊತ್ತಿಲ್ಲ ನನಗೆ. ತಪ್ಪು ತಿಳ್ಕೊಂಬಿಡ ಮೀನಾಕ್ಷಿ, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಹಾಲು ಕೇಳಿದಕ್ಕೆ ನಾನು ಹಾಲು ತಂದು ಕೊಟ್ಟೆ ಅಷ್ಟೇ. ಸರಿ ಸರಿ ಬಿಡಿ. ಹಿಂಗೆ ದಾನ ಮಾಡ್ತಾ ಇರ್ರಿ ಅತ್ತೆ ಸೊಸೆ, ಮನೆ ಉದ್ಧಾರ ಆಗುತ್ತೆ. ಅಲ್ಲ, ಹಾಲಿಲ್ಲ ಅಂತಂದ್ರೆ ಕೊಡೋದ್ ತಪ್ಪ? ಯಾಕೆ ಮೀನಾಕ್ಷಿ ನೀನು ಈ ತರ ಯಾಕೆ ಮಾತಾಡ್ತಾ ಇದ್ಯಾ? ಏನಿಲ್ಲ ಬಿಡಿ. ಕೊಟ್ರಲ್ಲ ನೀವು, ಇನ್ನೇನಿಲ್ಲ ಬಿಡಿ, ನಂದೇನಿದೆ. ನಾನ್ ಹೇಳಿ ನಾನೇ ಕೆಟ್ಟವಳಾಗ್ಲಿ. ಅಯ್ಯೋ ದೇವ್ರೆ, ಯಾಕೆ ಇವತ್ತು ಮೀನಾಕ್ಷಿ ಹಿಂಗ್ ಮಾತಾಡ್ಬಿಟ್ಲು? ಮನೇಲಿ ಹಾಲು ಇದ್ದೇ ಇರುತ್ತೆ ಅಂತ ಕೊಟ್ಟೆ. ಇನ್ನೇನು ಸಾಯಂಕಾಲಕ್ಕೆ ಮತ್ತೆ ಹಾಲು ಕರೀತಾರಲ್ವಾ? ಮನೇಲಿ ಯಾರು ಹಾಲು ಕುಡಿಯೋರು ಇಲ್ಲ. ಇನ್ನ ಅನಿಲನು ಹಾಲು ಕೇಳಲ್ಲ, ಇನ್ನ ಬೇಬಿನೂ ಹಾಲು ಕೇಳಲ್ಲ. ಮತ್ತೆ ಯಾಕೆ ಹಿಂಗೆ ಮಾತಾಡೋದು ಮೀನಾಕ್ಷಿ? ಸರಿತಾ, ಯಾಕಮ್ಮ ಹೆಂಗ್ ನಿಂತ್ಕೊಂಡ್ಬಿಟ್ಟೆ ನೀನು? ಏನಿಲ್ಲ ಅತ್ತೆ. ಏನಿಲ್ಲ ಬಿಡಿ. ಹೇಳಿದ ಅರ್ಥ ಆಗುತ್ತಾ ಇಲ್ವಾ ನಿನ್ಗೆ? ಬಿಟ್ಟ ನೋಡಿ ಇಲ್ಲಿಂದ. ಎಷ್ಟು ಆಟ ಮಾಡ್ತೀಯ ನೀನು? ಮುಚ್ಚು ಬಾಯಿ, ಮುಚ್ಚು. ಇವಾಗ ನಾನು ಎಲ್ಲಿಂದ ತಂದ್ಕೊಡ್ಲಿ ನಿನ್ಗೆ? ಮುಚ್ಚು ಬಾಯಿ, ಅಳಬೇಡ.
ಅಯ್ಯೋ ಯಾಕೆ ಮೀನಾಕ್ಷಿ ಮಗು ನಂಗೆ ಗದರಿಸ್ತಾ ಇದ್ದಾಳೆ? ಮೀನಾಕ್ಷಿ, ಮೀನಾಕ್ಷಿ, ಅಲ್ಲ ಯಾಕಮ್ಮ ಹಂಗೆ ಇದ್ ಮಾಡ್ತಿದ್ಯಾ ಮಗುನ? ಹ? ಏನ್ ಮಕ್ಕಳ ಮೇಲೆ ಕೈ ಮಾಡೋದು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ಮಕ್ಕಳನ್ನ ಹೊಡೆದು ಏನ್ ದೊಡ್ಡವರಾಗ್ಬಿಡ್ತೀರಾ ನೀವು? ಯಾಕೆ ಹೊಡಿತಾ ಇರೋದು ಇವಾಗ? ಹಾ, ಯಾಕ? ಕೇಳ್ರಿ ನಿಮ್ಮ ಮೊಮ್ಮಗಳನ್ನ ಯಾಕೆ ಅಂತ ಹೇಳ್ತಾಳೆ. ಯಾಕಮ್ಮ ಬೇಬಿ, ಯಾಕೆ ಬಂಗಾರಿ, ಯಾಕೆ ಚೊಮ್ಮಿ ಅಳೋದು ನೀನು? ಅಮ್ಮ ಹೊಡಿತೈತೆ, ಸುಮ್ನೆನೆ, ಗೊತ್ತಿಲ್ಲ ಯಾಕೆ ಹೊಡಿತೈತೆ. ನೋಡು ನೋಡು, ಸುಳ್ಳು ಹೇಳೋದು ನೋಡು, ಸುಳ್ಳು. ಹ? ಹ? ಇವಾಗ ಹಾಲ್ ಬೇಕು ಅಂತ ಕೇಳಿಲ್ವೇನೆ ನೀನು? ಇವಾಗ ಏನಕ್ಕೆ ಹಾಲು ನಿನ್ಗೆ? ಮನೇಲಿ ಹಾಲೆಲ್ಲವೇ ಅಂತ ನೀನು ಕೊಡಕ್ಕೆ? ಅಯ್ಯಯ್ಯಯ್ಯಯ್ಯಯ್ಯಯ್ಯ, ಏನು ನೀನು ಒಳ್ಳೆ ರಾಕ್ಷಸ ತರ ಮಗು ನೋಡಿದ್ಯಲ್ಲೇ. ಹೌದು, ಈ ಮನೇಲಿ ಎಲ್ಲಾರು ರಾಕ್ಷಸ ತರನೇ ನನ್ನ ನೋಡೋದು. ನಾನು ದೊಡ್ಡ ರಾಕ್ಷಸಿ ಅಲ್ವಾ ಈ ಮನೆಗೆ, ಅದಕ್ಕೆ ಎಲ್ಲಾರ್ಗು ಕಾಣಿಸ್ತೀನಿ ನಾನು, ಅಲ್ವೇ ಮೀನಾಕ್ಷಿ? ಇಷ್ಟೊತ್ತು ಚೆನ್ನಾಗೇ ಇದೆ, ಏನೇ ಆಯ್ತು ನಿನ್ಗೆ ಇದಕ್ಕಿದಂಗೆ? ಆ ಮಗ್ಗಿಗೆ ಹಾಲಂತೆ, ಹೋಗಿ ಕಾಯಿಸ್ಕೊಂಬಂದ್ ಕೊಡಕ್ಕಾಗಲ್ವಾ ನಿನ್ಗೆ? ಅತ್ತೆ, ಅತ್ತೆ, ಇರು ಸರಿತಾ ಒಂದ್ ನಿಮಿಷ ಹಂಗೆ. ಏನ್ ಹಾಲು ಇಡ್ರು ಸಿಕ್ಕಿದಿರ ಮನೆಗೆ? ತುಂಬಿ ತುಳುಕ್ತಾ ಐತೆ ಹಾಲು. ಕೊಡಕ್ಕೆ ಒಳಗೆ ಎಲ್ಲವೇ ಹಾಲು? ಏನು, ನಮ್ಮನೆಗೆ ಹಾಲಿಲ್ವೇ? ಏನ್ ಹೇಳ್ತಾ ಇದ್ದೆ ಮೀನಾಕ್ಷಿ? ನಮ್ಮನೇಲಿ ಹಾಲು ಖಾಲಿ ಆಗಲ್ಲ ನೋಡು. ಮಿಕ್ಕಿರೋ ಹಾಲ್ಗೆ ರಾತ್ರಿ ಎಪ್ಪ ಹಾಕಿ ಮಲಗೋದು ನಾನು. ಅಂತದ್ರಲ್ಲಿ ಹಾಲಿಲ್ಲ ಅಂತೀಯೇ? ಇದ್ದಿದ್ದ ಹಾಲ್ನ ಅಕ್ಕ ಆಗ್ಲೇ ದಾನ ಮಾಡಿದ್ದಾಯ್ತು. ಅಷ್ಟೇ ಇಷ್ಟು ಹಾಲಿತ್ತು ಒಂಚೂರು. ದಾನ ಮಾಡಿ ಒಳ್ಳೆವಳು ಅನಿಸ್ಕೊಬೇಕಲ್ಲ ಅಕ್ಕ. ಹಂಗಾಗಿ ಹಾಲು ಅದೇ ಯಾವಳ ಲತ್ತು ಅಂತೆ, ಲತ್ತು ಅವಳು ಬಂದಿದ್ಲು, ಅವಳು ಕೊಟ್ಟು ಕಳ್ಸಿದ್ಲು, ಅಷ್ಟೇ ಮುಗ್ದೋದು. ಅಯ್ಯ, ಹೌದಾ ಸರಿತಾ? ಅಲ್ಲ, ಮನೆಯಲ್ಲಿ ಮಕ್ಳಿರ್ತವೆ, ಒಂಚೂರು ಇರಿಸ್ಬೇಕು ಅಂತ ಗೊತ್ತಾಗಿಲ್ವೇ? ಅತ್ತೆ ತಿಂಗಳಿಂದ ನೋಡ್ತಾ ಇದೀನಲ್ಲತ್ತೆ. ಬೆಳಗ್ಗೆಯಿಂದ ಹಾಲು ಯಾರು ಖರ್ಚು ಕುಡಿತಾ ಇರ್ಲಿಲ್ಲ, ಹಾಲು ಖರ್ಚು ಆಗ್ತಾ ಇರ್ಲಿಲ್ಲ. ಬೆಳಗ್ಗೆ ಒಂಚೂರು ಕಾಫಿ, ಮಕ್ಳಿಗೆ ಒಂಚೂರು ಹಾಲು ಕೊಟ್ರೆ ಏನ್ ಖರ್ಚು ಆಗ್ತಾ ಇರ್ಲಿಲ್ಲ. ಇನ್ನೇನು ಹಾಲು ಕರೀತಾರಲ್ಲ ಬಿಡು ಅಂದ್ಬಿಟ್ಟು ನಾನು ಇರಿಸ್ಕೊಳ್ಳಿಲ್ಲ ಅತ್ತೆ. ಅಯ್ಯ ಅಲ್ವೇ ಅಮ್ಮಯ್ಯ, ಯಾವತ್ತು ಇಲ್ದಿದ್ ಇವತ್ತು ಯಾಕೆ ಅಮ್ಮಯ್ಯ ಹಿಂಗೆ ಹಾಲು ಕಡೆ ಮಾಡಿದ್ಯಾ? ಅಲ್ಲ, ಮಗುಗ್ ಹಾಲಿಲ್ಲ ಅಂತ ಇಷ್ಟ ಅಳ್ತಾ ಇದ್ರೆ ಪಾಪ ಏನೋ ದೊಡ್ಡ ಸೊಸೆನೆ ಪಾಪ ಮುದ್ದಿಸ್ತಾ ಇದ್ದೀರಾ. ಯಾಕೆ ಅಮ್ಮಯ್ಯ ಹಾಲ್ ಕಡೆ ಮಾಡಿದ್ಯಾ ಅಂತ ಅದೇ ಕೆಲ್ಸ ನಾನ್ ಮಾಡಿದ್ರೆ ಸುಮ್ನಿರ್ತಿದ್ರ ನೀವು? ಇದೇನೇ ಇದು ಮೀನಾಕ್ಷಿ? ಅಲ್ಲ, ನಾನು ಯಾವತ್ತಾದ್ರೂ ನಿಮ್ಮಿಬ್ರ ಬಗ್ಗೆ ಈ ತರ ಮೇಲೆ ಕೆಳಗೆ ಮಾಡಿ ಮಾತಾಡಿದ್ದೀನಿ? ಯಾಕೆ ಹಿಂಗ್ ಮಾತಾಡ್ತೀನಿ ನೀನು? ನೋಡಿದ್ರ ನಾನ್ ಮಾತಾಡೋ ಅಷ್ಟೊತ್ತಿಗೆ ಹೆಂಗೆ ಧ್ವನಿ ಏರ್ಸ್ ಮಾತಾಡ್ತೀರಾ? ಅದೇ ಸರಿ ತಕ್ಕನ ಹತ್ರ ಮಾತಾಡ್ಬೇಕಾದ್ರೆ ಯಾಕಮ್ಮ ಹೆಂಗಮ್ಮ ಅಂತ ಮಾತಾಡ್ತೀರಾ. ಇದ್ರಲ್ಲೇ ತಿಳ್ಕೊಬೇಕು. ರಾಮ ಭಗವಂತ, ಏನಪ್ಪ ಇದು? ಯಾಕೆ ಇವತ್ ನಮ್ಮನೇಲಿ ಹಿಂಗೆ? ಆಯ್ತು ಬಿಡಮ್ಮ, ಹಾಲೆ ತಾನೆ, ಇವಾಗ ಹೋಗಿ ಕರ್ಕೊಂಬರ್ತೀನಿ, ಕುಡಿಸುವಂತೆ, ಸುಮ್ನಿರು. ಯಾವ ಹಾಲು ಬೇಡ, ಎಂತದ್ದು ಬೇಡ. ಏಯ್ ನಡಿ ಒಳಕ್ಕೆ, ನಡಿ. ಸುಮ್ನೆ ಯಾಕೆ ಮಾಡಿದ್ಯಾ ಅತ್ತೆ? ನಿಜವಾಗ್ಲೂ ನನಗ್ ಗೊತ್ತಿಲ್ಲ ಅತ್ತೆ. ಇಷ್ಟು ದಿವಸದಿಂದ ಯಾವತ್ತು ಬೇಬಿ ಹಾಲು ಕೇಳ್ದವಳೆ ಅಲ್ಲ. ಹಂಗಾಗಿ ಯಾಕೆ ಮನೇಲಿ ಸುಮ್ನೆ ಹಾಲು ಐತಲ್ಲ ಪಾಪ ಲತ್ತು ಯಾವತ್ತು ಕೇಳಿರ್ಲಿಲ್ಲ. ಮನೆಗ್ ನೆಂಟ್ರು ಬಂದಿದ್ರು, ಅಕ್ಕ ಹಾಲು ಕೊಡಕ್ಕ ಅಂತ ಕೇಳಿದ್ಲು, ಅದಕ್ಕೆ ಕೊಟ್ಟೆ ಅತ್ತೆ ನಾನು. ಅಯ್ಯ ಅಮ್ಮಯ್ಯ, ಅದಕ್ಕೆ ಯಾಕೆ ಅಳ್ತೀಯ? ಇವಳಿಗೇನು ಆಗದೆ, ಸುಮ್ನಿರು. ಈ ಮೀನಾಕ್ಷಿಗೆ ಯಾಕೋ ತುಂಬಾ ರಾಂಗ್ ಮಾಡ್ತಾವಳು ಇವತ್ತು. ಏನಾಯ್ತು ಏನ್ ಕತೆನ? ಅಲ್ಲ, ಯಾಕೆ ಹಿಂಗೆ ಮೀನಾಕ್ಷಿ, ಏನಾಯ್ತು? ಅಲ್ಲ, ಎಷ್ಟು ಇದ್ರಾಗ ಮಾತಾಡ್ಬಿಟ್ಟು ಹೋದ್ಲು. ಅಲ್ಲ, ನಾನು ಏನಂತ ತಪ್ಪು ಮಾಡಿದ್ದೀನಿ? ಮಾಡ್ಬಾರ್ದು ತಪ್ಪೆ ನನ್ನ ಮಾಡಿದ್ದೀನ? ನಿಂದು ಒಳ್ಳೆ ಇದು ಸರಿತಾ. ಅದ್ರಲ್ಲಿ ಏನೈತ್ ಬಿಡು. ಇವಾಗ ಹಾಲ್ ತಾನೆ, ನಾನು ಕರ್ಕೊಂಬರ್ತೀನಿ, ಒಂಚೂರು ಹೋಗಿ ಚೊಂತ ಹೋಗು. ಹೋಗಾಸೆ ಕರ್ಕೊಂಡು ಒಂಚೂರು ತಗೊಂಬರ್ತೀನಿ, ಕಾಸು ಕೊಡಿವಂತೆ ಆ ಮಗ್ಗಿಗೆ. ಸರಿನತ್ತೆ, ಆಯ್ತು. Good morning, sir. Good morning, Trigon. So, how are you, Trigon? How is your studies? All right, sir. It's going on. Very good. ಇದೇ ತರ ಸ್ಟಡೀಸ್ ಮುಂದುವರ್ಸಪ್ಪ. ತುಂಬಾ ಕಷ್ಟಪಟ್ಟು ಮೆರಿಟ್ ಸೀಟ್ ತಗೊಂಡಿದ್ಯಾ? ಮೆಡಿಕಲ್ ಅಲ್ಲಿ ತುಂಬಾ ಕಷ್ಟಪಟ್ರೇನೆ ಮುಂದೆ ಒಳ್ಳೆ ಫಲ ಸಿಗೋದು. ಎಸ್ ಸರ್, ಆಕ್ಚುಲಿ ನಾನು ತುಂಬಾ ಕಷ್ಟಪಟ್ಟು ಎಫರ್ಟ್ ಆಗ್ತಾ ಇದ್ದೀನಿ ಸರ್. ಈ ಸಲ ರಿಸಲ್ಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಇಟ್ಸ್ ಓಕೆ, ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬಸ್. ಇಟ್ಸ್ ಓಕೆ ತ್ರಿಗೋಣ್, ಪರವಾಗಿಲ್ಲ. ನಿಮ್ಮ ಎಫರ್ಟ್ ನೀವು ಹಾಕಿ, ಪ್ರತಿಫಲ ಸಿಕ್ಕುತ್ತೆ, ಅದ್ರ ಬಗ್ಗೆ ಚಿಂತೆ ಬೇಡ. ಹೌದು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಮೋಟಿವೇಶನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಶಿಲ್ಪಾ, ಹೌ ಆರ್ ಯು? ಫೈನ್ ಸರ್. ಹೆಂಗ್ ನಡೀತಾ ಇದೆಯಮ್ಮ ಸ್ಟಡೀಸ್? ಎಕ್ಸಾಮ್ಸ್ ಎಲ್ಲ ಹೆಂಗ್ ಮಾಡಿದ್ಯಾ? ಓಕೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಈ ಸಲ ರಿಸಲ್ಟ್ ಆಕ್ಚುಲಿ ಚೆನ್ನಾಗಿ ಬಂದಿದೆ ಲಾಸ್ಟ್ ಸೆಮಿಸ್ಟರ್. ಈ ಸಲಿನೂ ನಂದೇ ಮತ್ತೆ ಒಳ್ಳೆ ಚೆನ್ನಾಗಿ ಬರುತ್ತೆ ಮಾರ್ಕ್ಸ್ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಸರ್. ಗುಡ್ ಗುಡ್, ವೆರಿ ಗುಡ್. ನನಗೆ ನಿಮ್ಮಿಬ್ಬರು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತಪ್ಪ. ಓದೋದ್ರಲ್ಲಿ ಮಾತ್ರ ನೀವು ಒಳ್ಳೆ ಗಮನ ಕೊಡ್ತೀರಾ. ಎಲ್ಲರ ತರ ಅಲ್ಲ, ತುಂಬಾ ಕಾನ್ಸಂಟ್ರೇಷನ್ ಇಟ್ಟು ಓದ್ತೀರಾ.
ಅದು ತುಂಬಾ ಖುಷಿ ಆಗುತ್ತೆ ನನಗೆ. ಓಕೆ ಓಕೆ, ಕಂಟಿನ್ಯೂ ಕಂಟಿನ್ಯೂ. ಹಾ, ಗುಡ್ ಲಕ್. ಹೀಗೆ ಚೆನ್ನಾಗಿ ಒಳ್ಳೊಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಪೊಸಿಷನ್ ಅಲ್ಲಿ ಬರಬೇಕು ಅನ್ನೋದೇ ನಮ್ಮ ಆಸೆ ಕೂಡ. ಹಾ, ನಡೀರಿ, ಇನ್ನೇನ್ ಕ್ಲಾಸ್ ಟೈಮ್ ಆಯ್ತು, ನಡೀರಿ ನಡೀರಿ. ಹಾ ಸರ್. ಶಿಲ್ಪಾ, ಏನು ನಿಂದು ಸೀಕ್ರೆಟ್ ಹೇಳೋದೇ ಇಲ್ಲ? ಸೀಕ್ರೆಟಾ? ಏನ್ ತ್ರಿಗುಣ್, ಯಾಕೆ ಹಂಗ್ ಕೇಳ್ತಾ ಇದ್ದೀರಾ? ಅಲ್ಲ, ಈ ನಡುವೆ ತುಂಬಾ ಬ್ರೈಟ್ ಆಗಿ ಓದ್ತಾ ಇದ್ದೀರಾ, ರಿಸಲ್ಟ್ ಕೂಡ ಒಳ್ಳೆ ಚೆನ್ನಾಗಿ ತಗೋತಾ ಇದ್ದೀರಾ. ಏನಾದ್ರೂ ಸೀಕ್ರೆಟ್ಸ್ ಇದ್ರೆ ಹೇಳ್ರಿ, ನಾವು ಮೇಂಟೈನ್ ಮಾಡ್ತೀವಿ, ನಾವು ಒಂಚೂರು ಮಾರ್ಕ್ಸ್ ತಗೋತೀವಿ. ಹಾಗೇನಿಲ್ಲ ತ್ರಿಗುಣ್. ಓದ್ಬೇಕಷ್ಟೇ, ಅದ್ರಲ್ಲೇನಿದೆ. ಕಾನ್ಸಂಟ್ರೇಟ್ ಇಟ್ಟು ಹೋದ್ರೆ ಓದ್ಕೊಂಡ್ರೆ ಎಲ್ಲಾನು ಬರುತ್ತೆ ಮತ್ತೆ. ಹೌದು, ನೀವ್ ಹೇಳೋದು ಕರೆಕ್ಟೇ ಬಿಡಿ. ಆದ್ರೂ ತುಂಬಾ ಎಫರ್ಟ್ ಆಗ್ತಾ ಇದೀನಿ ತ್ರಿಗುಣ್. ನೋಡೋಣ ಏನಾಗುತ್ತೆ ಮುಂದೆ ಅಂತ. ನಿಮ್ಗೇನ್ ಬಿಡಿ ಶಿಲ್ಪಾ ಅವ್ರೆ, ಒಳ್ಳೆ ಚೆನ್ನಾಗಿ ಟಾಪರ್ ಆಗ್ತೀರಾ ನೀವು, ಯಾಕಂದ್ರೆ ಒಳ್ಳೆ ಎಫರ್ಟ್ಸ್ ಆಗ್ತಾ ಇದೀರಾ. ನೋಡ್ತಾ ಇದೀನಲ್ಲ ಕ್ಲಾಸ್ ಅಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಓದ್ತಾ ಇದೀರಾ. ಹೌದು ತ್ರಿಗುಣ್. ಸರಿ ಶಿಲ್ಪಾ ಅವ್ರೆ, ನಾನು ಬರ್ತೀನಿ. ತ್ರಿಗುಣ್, ಹೇಳಿ. ಅಲ್ಲ, ನಾನು ನೀನು ಒಂದೇ ಕ್ಲಾಸ್ಮೇಟ್ಸ್. ನೀನ್ ಯಾಕೆ ಶಿಲ್ಪಾ ಅವರೇ ಹೇಳಿ ಬನ್ನಿ ಅಂತ ಮಾತಾಡ್ತೀಯಾ? ನಾರ್ಮಲ್ ಆಗಿ ಮಾತಾಡ್ಬೋದಲ್ಲ ಶಿಲ್ಪಾ ಅಂತಾನೆ. ನೋಡಿ ಶಿಲ್ಪಾ ಅವ್ರೆ, ನನಗೆ ಆತರ ಇರ್ರೆಸ್ಪೆಕ್ಟಿವ್ ಆಗಿ ಮಾತಾಡೋದು ಬರೋದಿಲ್ಲ. ಶಿಲ್ಪಾ ಅಂತ ಕರೆಯೋದೇನು ಇರ್ರೆಸ್ಪೆಕ್ಟಿವ್ ಅಲ್ಲ ಅಂತ ನಾನ್ ಅನ್ಕೋತೀನಪ್ಪ. ಅದು ಸಲಿಗೆ ಆಗುತ್ತೆ. ಯಾಕಂದ್ರೆ ನನ್ಗೆ ಅದು ಇಷ್ಟ ಆಗಲ್ಲ. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ಲೇಬೇಕು ಅನ್ನೋದು ನನ್ನ ಪಾಲಿಸಿ. ಸೊ ಪ್ಲೀಸ್ ಅಕ್ಸೆಪ್ಟ್ ಮೀ. ಹೌದಾ? ಓಕೆ ಓಕೆ. ಅಬ್ಬಾ, ಇವನಂತೂ ತುಂಬಾ ಡೆಡಿಕೇಟ್ ಆಗಿರ್ತಾನೆ ಕ್ಲಾಸಲ್ಲಿ. ಕ್ಲಾಸಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು. ಎಷ್ಟು ಡಿಸಿಪ್ಲಿನ್ ಆಗಿರ್ತಾನೆ. ಓದೋದ್ರ ಬಗ್ಗೆನೂ ಅಷ್ಟೇ, ತುಂಬಾ ಕಾನ್ಸಂಟ್ರೇಷನ್ ಇಟ್ಕೊಂಡಿರ್ತಾನೆ. ಯಾವ ಹುಡುಗರ ಜೊತೆನೂ ಹೋಗಲ್ಲ, ಒಂದು ಪೋಲಿ ತರ ಆಡೋಲ್ಲ. ಮಾತಾಡೋದು ಅಷ್ಟೇ, ಎಷ್ಟು ಡಿಸೆಂಟ್ ಆಗಿ ಮಾತಾಡ್ತಾನೆ. ಮಾನ್ಸಿ, ಇವತ್ ಜ್ಯೋತಿ ಬಂದಿಲ್ವಾ ಕಾಲೇಜ್ಗೆ? ಏನಪ್ಪ ಕಾಣಿಸ್ತಿಲ್ಲ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಅವಳು. ಮೇ ಬಿ ಇವತ್ತು ಬರಲ್ಲ ಅನ್ಸುತ್ತೆ ಅವಳು. ಹೌದಾ? ಓಕೆ ಓಕೆ. ಶಿಲ್ಪಾ, ನಿಂಗೊಂದು ವಿಚಾರ ಇಲ್ಲ ನಾನು. ಹೇಳು ಹೇಳು ಮಾನ್ಸಿ. ನಾನು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ ಕಣೆ. ಏನು ಇಷ್ಟಪಡ್ತಾ ಇದೀಯಾ? ಯಾರು ಇಷ್ಟಪಡ್ತಾ ಇದೀಯಾ? ಅದು ಅವರು ನಮ್ಮ ಕ್ಲಾಸಲ್ಲೇ ಇರ್ತಾರೆ. ನಿನ್ಗೆ ಹೆಂಗೆ ಹೇಳಿ ನಾನು? ಹಂಗೆ ಹೇಳು ಬಾಯಿಂದ. ಹೋಗಿ ಅಮ್ಮ. ನಿಂಗೆ ಇವೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು. ಆದ್ರೆ ಇವಾಗ ಇವೆಲ್ಲ ಬೇಡ ಕಣೆ ಮಾನ್ಸಿ. ಆರಾಮಾಗಿ ಮೆಡಿಕಲ್ ಓದಿ ಕಂಪ್ಲೀಟ್ ಮಾಡ್ಕೊಳೆ, ಆಮೇಲೆ ಏನಿರುತ್ತೆ, ಯಾರನ್ನಾದ್ರೂ ಇಷ್ಟಪಡ್ಬೋದು. ಅಯ್ಯೋ ಹುಚ್ಚಿ, ನೀನು ಓದು ಓದು ಅಂತ ಓದೋದ್ರಿಂದ ಬಿದ್ದಿದ್ಯಾ, ಹಂಗಾಗಿ ನಿಂಗೇನು ಗೊತ್ತಾಗಲ್ಲ. ಅದು ಏನು ಹೇಳ್ತಾರಲ್ಲ, ಲವ್ ಅಟ್ ಫಸ್ಟ್ ಸೈಟ್ ಅಂತ. ಅದು ನನ್ಗಾಗಿರೋದು, ನಿಂಗೆ ಅರ್ಥ ಆಗಲ್ಲ ಬಿಡು. ಏನೇನೇನೇನು ಲವ್ ಅಟ್ ಫಸ್ಟ್ ಸೈಟಾ? ಏನ್ ಹೇಳ್ತಾ ಇದೀಯ ನೀನು? ಹುಚ್ಚಿ, ಆತರ ಎಲ್ಲ ಏನಿರಲ್ಲ ಕಣೆ. ಇಲ್ಲ ಕಣೆ ಶಿಲ್ಪ, ಇರುತ್ತೆ. ನಾವ್ ಯಾರನ್ನಾದ್ರೂ ನೋಡಿದ ತಕ್ಷಣ ಅವ್ರ ಬಗ್ಗೆ ನಮ್ಗೆ ಬೆಸ್ಟ್ ಇಂಪ್ರೆಷನ್, ಒಳ್ಳೆ ಇಂಪ್ರೆಷನ್ ಬಂತು ಅನ್ಕೋ, ಅದನ್ನೇ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದು, ಗೊತ್ತಾ? ಏನ್ ಹೇಳ್ದೆ? ಯಾರ ಬಗ್ಗೆ ಆದ್ರೂ ಬೆಸ್ಟ್ ಇಂಪ್ರೆಷನ್ ಇದ್ರೆ ಅದು ಲವ್ ಅಟ್ ಫಸ್ಟ್ ಸೈಟಾ? ಇವಾಗ ಫಾರ್ ಎಕ್ಸಾಂಪಲ್, ಯಾರಾದ್ರೂ ನಮ್ಮ ಮನೆಯವರೇ ಆಗಿರ್ತಾರಪ್ಪ, ಇಲ್ಲ ಅಣ್ಣನು, ಇಲ್ಲ ಯಾರಾದ್ರೂ ಆಗಿರ್ತಾರೆ, ದೊಡ್ಡವರು, ಎಲ್ಡರ್ಸ್, ಅವ್ರ ಬಗ್ಗೆನೂ ನಮ್ಗೆ ಬೆಸ್ಟ್ ಇಂಪ್ರೆಷನ್ ಇರುತ್ತೆ, ಮತ್ತೆ ಅದನ್ನು ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳಕ್ಕಾಗುತ್ತಾ? ಎಂತ ಹುಚ್ಚುನೆ ನೀನು. ಎಲ್ಲಿಂದ ಎಲ್ಗೋ ಹೇಳ್ಕೊಂಡು ಹೋಗ್ಬೇಡ. ಫಸ್ಟ್ ಆಫ್ ಆಲ್, ಲವ್ ಅಟ್ ಫಸ್ಟ್ ಸೈಟ್ ಅಂದ್ರೆ ಯಾರಾದ್ರೂ ಹುಡುಗನ ಮೇಲೆ ನಮ್ಗೆ ಕ್ರಶ್ ಆಗೋದು, ಅದನ್ನ ಲವ್ ಅಟ್ ಫಸ್ಟ್ ಸೈಟ್ ಅಂತಾರೆ. ನೀನು ಮನೆಯವ್ರದೆಲ್ಲ ಮದಿಕ್ಕೆ ಏನಕ್ಕೆ ತರ್ತೀಯ? ಹೌದಾ, ಸರಿ ಬಿಡಮ್ಮ, ಆಯ್ತು. ಆದ್ರೆ ನಾನು ಒಂದ್ ಮಾತು ಹೇಳ್ತೀನಿ, ಇವಾಗ ಇದೆಲ್ಲ ಮಾಡೋದ್ರ ಬದಲು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಕೊಟ್ರೆ ನಮ್ ಕರಿಯರ್ ತುಂಬಾ ಚೆನ್ನಾಗಿರುತ್ತಲ್ವಾ? ಆಯ್ತು ಬಿಡು, ಏನು ಓದೋದೆಲ್ಲ ಬಿಟ್ಟು ಅದೇ ಕೆಲಸ ಮಾಡ್ತೀವಿ ನಾವು? ಅದು ಮಾಡ್ತೀವಿ, ಜೊತೆಗೆ ಇದು ಮಾಡ್ತಾ ಇರ್ತೀವಿ. ಅದು ಇದು ಎರಡು ಮಾಡ್ತೀಯಾ? ಹುಚ್ಚಿ ನೀನು, ಹೋಗು. ನಮಸ್ತೆ ಗೆಳೆಯರೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾರಿಗೆಲ್ಲ ಏನಾದ್ರೂ ಹೇಳಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ನನ್ನ ವಿಡಿಯೋಸ್ ನೀವು ಯಾರಿಗಾದ್ರೂ ಶೇರ್ ಮಾಡ್ಬೋದು ಕೂಡ. ಯಾರಾದ್ರೂ ನಿಮ್ಮ ಫ್ರೆಂಡ್ಸ್, ಫೇಸ್ಬುಕ್ ಎಲ್ಲಾದ್ರೂ ಶೇರ್ ಮಾಡ್ಬೋದು, ಅದಕ್ಕೆ ಅಲೌಡ್ ಇದೆ. ನೀವು ನನಗೆ ಸಪೋರ್ಟ್ ಮಾಡಿದಷ್ಟು ನನಗೆ ಖುಷಿ ಆಗುತ್ತೆ, ಮತ್ತೆ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಇನ್ನ ಒಳ್ಳೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಇವತ್ತಿನ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಇವತ್ತು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.